ಬನ್ನಿ ಬಸವರಾಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿತ್ರದುರ್ಗದಿಂದ. ಯಾಕಂದರೆ ಚಿತ್ರದುರ್ಗ ಇಡೀ ಈ ಘಟನಾವಳಿ ಇದೆಯಲ್ಲ ಅದಕ್ಕೆ ತಿರುವು ಕೊಟ್ಟಂಥ ಊರು. ಅಲ್ಲಿಂದಲೇ ಎಲ್ಲವೂ ಕೂಡ ಶುರುವಾಗಿದ್ದು ಈ ರಾದ್ಧಾಂತಗಳು. ಚಿತ್ರದುರ್ಗದಲ್ಲಿ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಈ ಚಿತ್ರವನ್ನು ಸ್ವಾಗತಿಸ್ತಾ ಇದ್ದಾರೆ. ಬಸವರಾಜ, ನಾನು ಹೇಳ್ತಾ ಇದ್ದೆ ಏನು ಅಂದರೆ ಚಿತ್ರದುರ್ಗ ಇಡೀ ಅವರ ಜೀವನಕ್ಕೆ ಒಂದು ತಿರುವು ಕೊಟ್ಟುಬಿಡ್ತು. ಯಾಕಂದರೆ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಅಂಥ ಒಂದು ಸ್ಥಿತಿನ ಚಿತ್ರದುರ್ಗ ತೋರಿಸ್ಬಿಡ್ತು. ಚಿತ್ರದುರ್ಗದಲ್ಲಿ ಜನ ಈ ಚಿತ್ರವನ್ನು ಯಾವ ರೀತಿ ಸ್ವಾಗತ ಮಾಡಿದ್ದಾರೆ ಬಸವರಾಜ್? ರಂಗನಾಥ್, ಚಿತ್ರದುರ್ಗದಲ್ಲೂ ಸಹ ಈ ಡೆವಿಲ್ ಚಿತ್ರ ಅದ್ಧೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಹೇಳಬೇಕಾಗ್ತದೆ. ಯಾಕಂತಂದರೆ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಈ ಥಿಯೇಟ್ರ್ ಬಳಿ ಜಮಾಯಿಸಿರ್ತಕ್ಕಂಥದ್ದು, ಸಾಕಷ್ಟು ಹಾಲಿನ ಅಭಿಷೇಕ ಮಾಡಿರ್ತಕ್ಕಂಥದ್ದು ಮತ್ತು ಪಟಾಕಿಗಳನ್ನ ಸಿಡಿಸಿರ್ತಕ್ಕಂಥದ್ದು, ಸಿಹಿಯನ್ನು ಹಂಚಿರ್ತಕ್ಕಂಥದ್ದು ಬೆಳಗ್ಗೆಯಿಂದಲೂ ಸಹ ನಾವು ನೋಡ್ತಾ ಇದ್ದೀವಿ. ನಾನು ದೃಶ್ಯಗಳಲ್ಲಿ ತಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಎಡಬದಿಯಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ನಿಮಗೆ ತೋರಿಸ್ತಾರೆ. ಈಗ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಸಹ ಈ ವೆಂಕಟೇಶ್ವರ ಥಿಯೇಟ್ರ್ ಬಳಿ ಅಭಿಮಾನಿಗಳು ಜಮಾಯಿಸಿರ್ತಕ್ಕಂಥದ್ದು, ಸಾಕಷ್ಟು ಜಯಘೋಷಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು, ಡೆವಿಲ್ ಪರವಾಗಿ ಜಯಘೋಷಗಳನ್ನು ಹಾಕಿ ಅಭಿಮಾನವನ್ನು ಮೆರಿತಾ ಇದ್ದಾರೆ. ಡಿ ಬಾಸ್ ಅಂತಕ್ಕಂಥ ಘೋಷಣೆಯನ್ನು ಹಾಕಿ ಅಭಿಮಾನವನ್ನು ಮೆರಿತಾ ಇದ್ದಾರೆ. ಬೆಳಗಿನ ಶೋ ಹೌಸ್ಫುಲ್ ಆಗಿತ್ತು. ಕೆಲವರು ಟಿಕೆಟ್ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ 2 ಕಡೆ ಥಿಯೇಟ್ರಿಗೆ ಸಿನಿಮಾ ರಿಲೀಸ್ ಮಾಡಬೇಕಾಗಿತ್ತು ಅಂತಕ್ಕಂಥ ಒಂದು ಆಗ್ರಹವನ್ನು ಪಡಿಸಿದರು. ಕೆಲವು ಅಭಿಮಾನಿಗಳು ಇಲ್ಲಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಬ್ರದರ್, ಈಗ ನೀವು ಸಿನಿಮಾ ನೋಡಿದಿರಿ, ಹೇಗಿದೆ ಸಿನಿಮಾ? 2 ವರ್ಷ ಹತ್ತತ್ರ ಬಂತು. ನಮ್ಮ ಬಾಸ್ ಕಾಟೇರ ಮೂವಿ ಬಂದು ರಿಲೀಸ್ ಆದಮೇಲೆ ಇವಾಗಿನ ನಾವು ದೀಪಾವಳಿ ದಸರಾ ಅಷ್ಟು ಮಾಡಿದೇವೆಲ್ಲ ಗೊತ್ತಾ, ಮನೆಗೆ ಅಷ್ಟು ಶಾಂತಿಯಿಂದ ಒಂಥರ ಅಭಿಮಾನದಿಂದ ಮಾಡಿವೆಲ್ಲ ಗೊತ್ತಿಲ್ಲ. ಈ ಬಾಸ್ ಮೀಲ ಬಂದಿದ್ದಕ್ಕೆ ನಮಗೆ ಹಬ್ಬದ ಊಟ ಕೊಟ್ಬಿಟ್ಟಿದ್ದಾರೆ. ಬಾಸ್ ಹಬ್ಬದ ಊಟ ಅಂದರೆ ಹಬ್ಬದ ಊಟನೇ ಇದು. ಇನ್ನೊಂದು ಸರ್, ಪ್ರಕಾಶ್ ಸರ್ ಮಾತ್ರ ನಮ್ಮ ಬಾಸ್ನ ನಿಜವಾಗ್ಲೂ ಅವ್ರಿಗೆ ಇಲ್ಲಿಂದ ನಾನು ಇದು ಹೇಳ್ಬಿಡ್ತೀನಿ, ಕೈ ಮುಗಿದ್ಬಿಡ್ತೀನಿ. ಯಾಕಂದರೆ ಭಾಳ ಚೆನ್ನಾಗಿ ತೋರಿಸ್ತಾರೆ. ಸ್ಟೈಲಿಶ್ ಆಗಲಿ, ಒಂಥರ ಹೇರ್ ಸ್ಟೈಲ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಒಂದೊಂದು ಡಿಸೈನ್ ಮಾತ್ರ ಚೆನ್ನಾಗಿ ತೋರಿಸ್ತಾರೆ. ಅದ್ರಾಗೂ ವಿಷ್ಣು ಸರ್ರು, ಅಂಬರೀಶ್ ಸರ್ರು ಇದಾರಲ್ಲ, ಅವ್ರ ಪಾತ್ರನ ಬಾಸು ಎಂಟ್ರಿ ಆಗ್ತಾರೆ. ನಮಗಂತೂ ನಿಂತ್ಕೊಳಕ್ಕೆ ಕುತ್ಕೊಳಕ್ಕೆ ಆಗ್ತಿಲ್ಲ ಸರ್. ನೀವೇ ನೋಡ್ಬೋದು, ಒಳಗೆಲ್ಲ ಇದು ಮಾಡ್ಕೊಂಡಿದ್ದಾರೆ. ನೀವೇನು ಹೇಳ್ತೀರಿ, ಯಾವ ರೀತಿ ಇದೆ ಸಿನಿಮಾ? ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಟಿ ಆಗಿದೆ. ಕರ್ನಾಟಕ ಒಬ್ಬರೇ ಬಾಸ್, ಅದು ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ನಮಗೆ ದೇವರು. ಜೈ ಡಿ ಬಾಸ್. ಮೂವಿ ಮಾತ್ರ ಚೆನ್ನಾಗಿದೆ, ಸೂಪರ್ ಆಗಿದೆ. ಇದಿಷ್ಟು ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳು ಹೇಳ್ತಿರ್ತಕ್ಕಂಥ ಮಾತು. ಈ ಸಿನಿಮಾ ಅಪರೂಪದ್ದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ರಾಮ್, ನಮ್ಮ ಪ್ರತಿನಿಧಿ ಮೈಸೂರಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿತ್ರದುರ್ಗದ ನಂತರ ತಿರುವು ಕೊಟ್ಟಂಥ ಊರು ಅಂತಂದ್ರೆ ಅದು ಮೈಸೂರು. ಯಾಕಂದರೆ ಮೈಸೂರಿನಿಂದಲೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬಂದಿದ್ದು. ಅಂಥ ಮೈಸೂರಿನಲ್ಲಿ ವಿಪರೀತ ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ, ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ರಾಮ್, ಹೇಗಿದೆ ಅಂತ ಸಿನಿಮಾ, ಜೊತೆಗೆ ಸಿನಿಮಾಕ್ಕೆ ಸ್ಪಂದನೆ ಯಾವ ರೀತಿ ಇದೆ ಮೈಸೂರಿನಲ್ಲಿ? ರಾಮ್. ರಂಗನಾಥ್, ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿ ಮೈಸೂರು, ದರ್ಶನ್ ತವರೂರು. ಹೀಗಾಗಿ ಈ ಒಂದು ಜಾಗದಲ್ಲಿ ಡಬಲ್ ಸಡಗರ ಇದೆ ಅಂತ ಹೇಳ್ಬೋದು. ಯಾಕಂದರೆ ಡೆವಿಲ್ ಚಿತ್ರಕ್ಕೆ ಈಗಾಗಲೇ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ನಾನು ಮೈಸೂರಿನ ಸಂಗಮ್ ಚಿತ್ರಮಂದಿರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಅಭಿಮಾನಿಗಳ ಒಂದು ಜೋಶನ್ನ, ಸಾಕಷ್ಟು ಜೋಶಲ್ಲಿ ಕುಣಿಯೋದು, ಡ್ಯಾನ್ಸ್ ಮಾಡೋದು ಎಲ್ಲವೂ ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ದರ್ಶನ್ ಆಡಿ ಬೆಳೆದಂತಹ ಊರು ಮೈಸೂರು. ಮೈಸೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಮನೆ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಆ ಕಟೌಟನ್ನು, 100 ಅಡಿ ಕಟೌಟನ್ನು ನಿಲ್ಲಿಸಿ, 2 ಕಟೌಟ್ಗಳನ್ನು ನಿಲ್ಲಿಸಿ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ನೋದು ಅಭಿಮಾನಿಗಳ ಮಾತಾಗಿದೆ. ಸಾಕಷ್ಟು ಡೈಲಾಗ್ಗಳನ್ನು ಮಾಡುವಂಥದ್ದು ಮತ್ತೆ ಡ್ಯಾನ್ಸ್ಗಳನ್ನು ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಸೊ ಒಂದು ಸಡಗರ ಸಂಭ್ರಮ ಇಲ್ಲಿ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಅಭಿಮಾನಿಗಳು ಈಗ ನಮ್ಮ ಜೊತೆಗಿದ್ದಾರೆ, ಅಭಿಮಾನಿಗಳ ಜೊತೆ ಮಾತನಾಡೋಣ. ಹೇಳಿದ್ದಾರೆ, ಹೇಗಿದೆ ಅಣ್ಣ? ನಾನು 32 ವರ್ಷ ಮೈಸೂರಿಗೆ 4 ಥಿಯೇಟ್ರಿಗೆ ಹಾಕಿದ್ರೆ, ಸೆಕೆಂಡ್ ಥಿಯೇಟ್ರಿಗೆ ಬಂದಿದ್ರೆ ಪಕ್ಕ ಅಭಿಮಾನಿ ತೋರಿಸ್ತಾನೆ ನಾನು. ಅಣ್ಣ, ನನಗೆ 32 ವರ್ಷ. ನಾನು ಬುದ್ಧಿ ಬದಲಾಯಿಸಿದ್ದು ದರ್ಶನ್ ಫಿಲಮೇ. ನಾನು ಅಭಿಮಾನಿ. ನಾನು 15 ವರ್ಷದ ಹಚ್ಚಾಕ್ಸ್ಕೊಂಡಿದ್ದೇನೆ ದರ್ಶನ್ ಅಂದ್ಬಿಟ್ಟು. ಮೈಸೂರಿಗೆ 4 ಥಿಯೇಟರ್ ಹಾಕಿದ್ರೆ ಫುಲ್ ಹೌಸ್ಫುಲ್. ನವೆಂಬರ್ ತಿಂಗಳಿಗೆ 2ನೇ ತಾರೀಕಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ. ಈಗ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಆಚರಿಸ್ತಾ ಇದ್ದೀವಿ. ಅಣ್ಣ, ನನಗೆ ಡೈಲಿ ಗೆಳಕು ಹೊಡಿತೀನಿ. ನಾನು ಫಿಲಮ್ ನೋಡ್ಬೇಕು, ನಮ್ಮ ಬಾಸ್ತು ಡಿ ಬಾಸ್ತು ಅಷ್ಟೇ ಅಣ್ಣ. ನಾವು BB ಕೆರೆಯಿಂದ ಬಂದಿರೋದು. ನಾವು ಸುಮಾರು 40 ವರ್ಷದಿಂದ ಅಣ್ಣನ ಅಭಿಮಾನಿನೇ. ನಾವು BB ಕೆರೆಯಿಂದ ಸ್ಟಾರ್ಗಳಾಗ್ತಾ ಇದ್ವಿ. ದರ್ಶನ್ ಅವರಿಗೆ ಕಟ್ಟ ಅಭಿಮಾನಿಗಳು ಸರ್. ನಾನು ಹೇಳ್ತಾ ಇದ್ದವ್ರಿಗೆ ದರ್ಶನ್ ಅವರು ಅಭಿಮಾನಿಗಳು. ಮಂಡ್ಯದ ಅಂಬರೀಷು, ದೇವೇಗೌಡ ಎಲ್ಲ ಇದು ಮಾಡಿದ್ದಾರೆ. ಡಿ ಬಾಸ್ಗೆ ದಾಸ
ಮೆಜೆಸ್ಟಿಕ್ ಬಂದಿದ್ದು ದಯವಿಟ್ಟು ಒಳ್ಳೆಯದು. ಅವರು ಜೈಲಲ್ಲಿ ಹೋಗಿದ್ರು ಅದು ನಮ್ಗೆ ಗೊತ್ತಿಲ್ಲ. ಅವರು ನಮಗೆ ಡಿ ಬಾಸ್ ಮೇನ್ ಬೇಕು. ಮಂಡ್ಯದಲ್ಲಿ ಆಗಲಿ ಮೈಸೂರಾಗಲಿ ಎಲ್ಲೇ ಆಗಲಿ ಇಡೀ ಕರ್ನಾಟಕದಲ್ಲಾಗಲೂ ಡಿ ಬಾಸು ಅಪ್ಪಟ ಅಭಿಮಾನಿ ಡಿ ಬಾಸು ಅವರೆಲ್ಲಿ ನಮ್ಮ ಭಾಷೆ ಸಾಕಷ್ಟು ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ, ನಮ್ಮ ಜಲ್ದಿ ರಿಲೀಸ್ ಆಗಲಿ, ನಮ್ಮ ಭಾಷೆ ಅಷ್ಟೇ ನಾವು ಕೇಳೋದು. ನಮ್ಮ ಭಾಷೆ ಯಾವತ್ತಿಗೂ ಅಭಿಮಾನಿಗಳು ಮುಟ್ಕೊಡಲ್ಲ. 10 ರೂಪಾಯಿ ನಮ್ದೇ ಆಗಿರ್ಬೇಕು ಸರ್, 10 ರೂಪಾಯಿ ದುಡಿದ್ರು ನಮ್ದೇ ಆಗಿರ್ಬೇಕು, ಇದ್ರೆ ನಮ್ದೇ ಆಗಿರ್ಬೇಕು, 10 ರೂಪಾಯಿ ದುಡಿದ್ರು ನಮ್ದೇ ರಂಗನಾಥ್, ಇದು ಅಭಿಮಾನಿಗಳ ಮಾತು. ತವರು ಜಿಲ್ಲೆ ಆಗಿರೋದಾಗಿ ಇಲ್ಲಿನ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಸಿನಿಮಾ ನೋಡಿದವರು ಸಿನಿಮಾ ಚೆನ್ನಾಗಿದೆ ಅಂತಿದ್ದಾರೆ. ಸಾಕಷ್ಟು ಜನ ಸಿನಿಮಾ ನೋಡ್ಲಿಕ್ಕೂ ಸಹ ಕಾಯ್ಕೊಂಡಿದ್ದಾರೆ. ರಂಗನಾಥ್ ನೋಡಿ, ಇದು ಅಭಿಮಾನಿ ಬಳಗ ಎಷ್ಟರ ಮಟ್ಟಿಗೆ ಅಂದರೆ ಒಂಥರ ಈ ಹುಚ್ಚು ಅಭಿಮಾನಿಗಳಿದ್ದಾರೆ ದರ್ಶನ್ ಅವರಿಗೆ. ಎಲ್ಲರೂ ಕೂಡ ಹೇಳೋದೇನು ಅಂತಂದರೆ ನಾವು ಆ ಸಿನಿಮಾನ ಗೆಲ್ಲಿಸ್ತೀವಿ ಅಂತ. ಜೊತೆಗೆ ಏನು ಅಂದರೆ ನಿರ್ದೇಶಕರ ಬಗ್ಗೆನೂ ಕೂಡ ಒಳ್ಳೆ ಮಾತನಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ದರ್ಶನ್ ಅವ್ರನ್ನ ಅಂತ. ಒಂದು ಕಡೆಗೆ ದರ್ಶನ್ ಜೈಲಲ್ಲಿದ್ದಾರೆ, ಇನ್ನೊಂದು ಕಡೆಗೆ ಅವರ ಚಿತ್ರ ಎಲ್ಲ ಕಡೆಗೂ ಕೂಡ ಒಳ್ಳೆಯ ಸ್ಪಂದನೆ ಆ ಚಿತ್ರಕ್ಕೆ